ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಅಮ್ಮ ಈ ಪದ ಕೇಳಿದ ತಕ್ಷಣವೇ ಮಮತೆ, ತ್ಯಾಗ, ವಾತ್ಸಲ್ಯ, ಪ್ರೀತಿ ಮತ್ತು ಕರುಣೆ ತಾನಾಗೆ ಹುಟ್ಟುಬಿಡುತ್ತೆ. ಭೂಮಿ ಮೇಲೆ ಅಮ್ಮನಿಗೆ ಇರೋ ಗೌರವ, ವಾತ್ಸಲ್ಯ ಯಾವ ಸಂಬಂಧಕ್ಕೂ ಸಹಿತ ಇಲ್ಲ. ಹಾಗಾಗಿ ತಾಯಿಗಿಂತ ಮಿಗಿಲಾದ ಸಂಬಂಧ ಮತ್ತು ಪ್ರೀತಿ ಇರೋದಿಲ್ಲ ಅನ್ನುವಂತಹ ಮಾತೆ ನಾವು ಕೇಳಿರ್ತೀವಿ. ಆದರೆ ಈಗ ತಾಯ್ತನಕ್ಕೂ ಪ್ರಶ್ನೆ ಮಾಡುವಂತಹ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಈ ರೀತಿಯಾದಂತಹ ಪ್ರಶ್ನೆ ಮೂಡುವಂತೆ ಮಾಡ್ತಿರೋದು ಈಗಿನ ಟೀನೇಜರ್ಸ್. ತಾಯಿ ಮತ್ತು ತಾಯ್ತನಕ್ಕೆ ತನ್ನದೇ ಆದಂತಹ ಗೌರವ ಇದೆ. ಒಂದು ಹೆಣ್ಣು ತಾಯಿಯಾಗಬೇಕು ಅಂತ ಅಂದರೆ ಆ ಖುಷಿಗೆ ಪಾರವೇ ಇರೋದಿಲ್ಲ. ಆದರೆ ಇವತ್ತು ಅಪ್ರಾಪ್ತರು ತಾಯಿ ಆಗ್ತಿರೋದು ನಾಗರಿಕ ಸಮಾಜಕ್ಕೆ ಬಹಳಷ್ಟು ಆತಂಕವನ್ನು ಸೃಷ್ಟಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಆತಂಕಕ್ಕೆ ಮೂಲ ಕಾರಣವಾಗಿರೋದು ಅದೊಂದು ವರದಿ. ಕೇಂದ್ರ ಸರ್ಕಾರ ನೀಡಿರೋ ವರದಿಯ ಮೇಲೆ ಕಣ್ಣಾಯಿಸಿದ್ರೆ ಆತಂಕದ ವಿಚಾರ ಬೆಳಕಿಗೆ ಬರ್ತಾ ಹೋಗುತ್ತೆ. ಅದೇನೆಂದರೆ, ಕರ್ನಾಟಕ ರಾಜ್ಯ ಒಂದರಲ್ಲೇ ಬರೋಬ್ಬರಿ 33,621 ಅಪ್ರಾಪ್ತೆಯರು ಈಗ ಗರ್ಭಿಣಿ ಆಗಿದ್ದಾರೆ ಅನ್ನುವಂತಹ ಶಾಕಿಂಗ್ ವರದಿ. ಸರ್ಕಾರಿ ದಾಖಲೆಗಳೇ ಹೇಳೋ ಪ್ರಕಾರ ರಾಜ್ಯದಲ್ಲಿ ಯುವ ಪೀಳಿಗೆ ತನ್ನ ವಯಸ್ಸಿಗೂ ಮೀರಿದ ಆಲೋಚನೆಯ ಕಡೆಗೆ ಸಾಗ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಷ್ಟಕ್ಕೂ ಈ ವರದಿಯಲ್ಲಿ ಏನಿದೆ ಅಂತ ನೋಡೋದಾದರೆ, ಕಳೆದ 3 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಪ್ರಾಪ್ತೆಯರು ರಾಜ್ಯದಲ್ಲಿ ಗರ್ಭಿಣಿಯರಾಗ್ತಾ ಇದ್ದಾರೆ. ರಾಜ್ಯದಲ್ಲಿ 2021-22ರಲ್ಲಿ 11,792 ಅಪ್ರಾಪ್ತ ಯುವತಿಯರು ಗರ್ಭಿಣಿಯರಾಗಿದ್ದರೆ 2022 ಮತ್ತು 23ನೇ ಸಾಲಿನಲ್ಲಿ 13,198ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಇನ್ನು 2023 ಮತ್ತು 24ರಲ್ಲಿ ಇದರ ಸಂಖ್ಯೆ 8,631ಕ್ಕೆ ಏರಿಕೆಯಾಗಿದೆ. ಹೀಗೆ ಪ್ರಕರಣಗಳು ದಾಖಲಾಗುವ ಮೂಲಕ ಒಟ್ಟು 3 ವರ್ಷದಲ್ಲಿ ಇದರ ಸಂಖ್ಯೆ ಬರೋಬ್ಬರಿ 33,621ಕ್ಕೆ ಏರಿಕೆಯಾಗಿದೆ. ಹಾಗಾದರೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಅಪ್ರಾಪ್ತ ಯುವತಿಯರು ಗರ್ಭಿಣಿಯರಾಗ್ತಿದ್ದಾರೆ ಅಂತ ನೋಡೋದಾದರೆ, ಇದರಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವಂಥದ್ದೇ ಬೆಂಗಳೂರು ಸಿಲಿಕಾನ್ ಸಿಟಿ. ಬೆಂಗಳೂರಿನಲ್ಲಿ 4,324 ಪ್ರಕರಣಗಳು ಇಲ್ಲಿಯವರೆಗೆ ದಾಖಲಾಗಿದ್ದರೆ 2ನೇ ಸ್ಥಾನದಲ್ಲಿ ವಿಜಯಪುರ ಜಿಲ್ಲೆ ಇದೆ. ವಿಜಯಪುರದಲ್ಲಿ 2,468 ಪ್ರಕರಣಗಳು ದಾಖಲಾಗಿದ್ದಾವೆ. ನಂತರದ 3ನೇ ಸ್ಥಾನದಲ್ಲಿ ಬಳ್ಳಾರಿ ಜಿಲ್ಲೆ ಇದೆ. ಬಳ್ಳಾರಿಯಲ್ಲಿ 2,283 ಪ್ರಕರಣಗಳು ದಾಖಲಾಗಿದ್ದರೆ ಬೆಳಗಾವಿಯಲ್ಲಿ 2,224 ಪ್ರಕರಣಗಳು ದಾಖಲಾಗಿದ್ದಾವೆ. ಈ ಮೂಲಕವಾಗಿ ಮೊದಲ 4 ಸ್ಥಾನಗಳಲ್ಲಿ ಈ ಜಿಲ್ಲೆಗಳು ಕಾಣಿಸ್ಕೊಂಡ್ರೆ 5ನೇ ಸ್ಥಾನದಲ್ಲಿರುವಂಥದ್ದು ಮೈಸೂರು ಜಿಲ್ಲೆ. ಮೈಸೂರಿನಲ್ಲಿ 1,930 ಪ್ರಕರಣಗಳು ದಾಖಲಾಗುವ ಮೂಲಕವಾಗಿ ಮೈಸೂರು 5ನೇ ಸ್ಥಾನದಲ್ಲಿದೆ. ಈ ರೀತಿಯಾಗಿ ಮಹಿಳೆಯರು ಗರ್ಭಿಣಿ ಆಗೋದಕ್ಕೆ ಮೂಲ ಕಾರಣ ಯುವಕ ಯುವತಿಯರಲ್ಲಿ ಈ ಬಗ್ಗೆ ಅರಿವಿಲ್ಲದೆ ಇರುವುದು ಅನ್ನುವಂಥದ್ದು ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಯುವ ಜನತೆಯಲ್ಲಿ ಲೈಂಗಿಕತೆಯ ಬಗ್ಗೆ ಅತಿಯಾದಂತಹ ಆಸಕ್ತಿ ಮತ್ತು ಹತೋಟಿ ಇಲ್ಲದೆ ಇರುವಂಥದ್ದೇ ಇದಕ್ಕೆ ಮೂಲವಾದಂತಹ ಕಾರಣ. ಇನ್ನು ಹದಿಹರೆಯದವರು ಆನ್ಲೈನ್ನಲ್ಲಿ ನೋಡುವ ವಿಷಯಗಳಿಂದ ಹೆಚ್ಚು ಪ್ರಭಾವಿತರಾಗ್ತಾ ಇದ್ದಾರೆ. ಇದು ಯುವ ಜನತೆಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಾ ಇದೆ. ಅಂತರ್ಜಾಲದಲ್ಲಿ ಯಾವ ವಿಷಯ ನೋಡಬೇಕು, ಯಾವ ವಿಷಯ ನೋಡಬಾರ್ದು ಎನ್ನುವ ಕಟ್ಟುಪಾಡುಗಳು ಇಲ್ಲದೆ ಇರುವಂಥದ್ದು ಇದಕ್ಕೆ ಮೂಲವಾದಂತಹ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ, ಕೌಟುಂಬಿಕ ಅಸ್ಥಿರತೆ ಇರುವಂಥದ್ದು, ಇಂಟರ್ನೆಟ್ ಸುಲಭವಾಗಿ ಕೈಗೆ ಸಿಗ್ತಾ ಇರುವಂಥದ್ದು ಮತ್ತು ಇಂಟರ್ನೆಟ್ಗೆ ಸುಲಭ ಪ್ರವೇಶ ಮತ್ತು ಸಮಗ್ರವಾದಂತಹ ಲೈಂಗಿಕ ಶಿಕ್ಷಣದ ಕೊರತೆ ಇದಕ್ಕೆ ಮೂಲವಾದಂತಹ ಕಾರಣ ಆಗ್ತಾ ಇದೆ. ಇನ್ನು ಸಾಮಾಜಿಕ ಜಾಲತಾಣಗಳಿಂದ ಪ್ರಭಾವಿತರಾಗಿ ಯುವಕ ಯುವತಿಯರು ಹಠಾತ್ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ ಮತ್ತು ಆರಂಭಿಕ ಸಂಬಂಧಗಳಿಗೆ ತಾವೇ ಕಾರಣರಾಗ್ತಾ ಇದ್ದಾರೆ. ಇದು ಅನಿರೀಕ್ಷಿತ ಗರ್ಭಧಾರಣೆಗೆ ಕಾರಣವಾಗ್ತಾ ಇದೆ. ಈ ವರದಿಯನ್ನು ನೋಡಿದರೆ ಎಂಥವರಿಗೂ ಸಹಿತ ಆತಂಕವಾಗೋದಂತೂ ಗ್ಯಾರಂಟಿ. ಈ ಬಗ್ಗೆ ಸರ್ಕಾರ ಆಗಲಿ ಅಥವಾ NGOಗಳಾಗಲಿ ಯುವ ಜನರಲ್ಲಿ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಬೇಕು. ಇನ್ನು ಪೋಷಕರು ಸಹಿತ ಮನೆಯಲ್ಲಿರುವಂತಹ ಕೌಟುಂಬಿಕ ಕಲಹಗಳನ್ನು ಮಕ್ಕಳ ಮೇಲೆ ಪರಿಣಾಮ ಬೀರದಂತೆ ನೋಡ್ಕೊಳ್ಬೇಕು. ಇದರ ಜೊತೆಗೆ ಮಕ್ಕಳು ಇಂಟರ್ನೆಟ್ನಲ್ಲಿ ಯಾವುದರ ಮೇಲೆ ಪ್ರಭಾವಿತರಾಗ್ತಾ ಇದ್ದಾರೆ ಎಂಬ ವಿಷಯ ಬಗ್ಗೆನೂ ಸಹಿತ ಪೋಷಕರು ಗಮನ ಹರಿಸಬೇಕು. ಇಲ್ಲವಾದರೆ ಅಪ್ರಾಪ್ತರು ಲೈಂಗಿಕತೆಯತ್ತ ಹೆಚ್ಚು ಒಲವು ತೋರಿಸೋದನ್ನು ತಡೆಗಟ್ಟೋದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಸಾಧ್ಯವಾಗೋದಿಲ್ಲ. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.